ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ಕೃಷ್ಣಾಷ್ಟಮಿ. ನಾನಿವತ್ತು ಇಸ್ಕಾನ್ ಟೆಂಪಲಲ್ಲಿ ರವೆದೊಂದು ಹಲ್ವಾ ಮಾಡ್ತಾರಲ್ಲ, ಅದು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ನಾನೀಗ ಇಲ್ಲಿ ಈ ಕಪ್ನ ಅಳತೆಯಷ್ಟು ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆನ. 3/4 ಕಪ್ಪಷ್ಟು ಸಕ್ಕರೆ, ಮತ್ತು 1 ಕಪ್ಪಷ್ಟು ಹಾಲು, 1/4 ಕಪ್ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, 2 ಸ್ಪೂನು ಕಡಲೆ ಹಿಟ್ಟು ಮತ್ತು ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ಫಸ್ಟು ತುಪ್ಪ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ತುಪ್ಪ ಮತ್ತೆ ನಾನು ಹಾಕ್ಕೊಳ್ತೀನಿ. ಈಗ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಳ್ಳೋಣ, ಬಾದಾಮಿ ಎಲ್ಲ. ಇದು ಫ್ರೈ ಆಗಿದೆ, ತೆಗೆದುಕೊಂಡ್ಬಿಡೋಣ. ತುಪ್ಪಕ್ಕೆ ರವೆ ಹಾಕ್ಕೊಳ್ಳಿ. ರವೆನ ಹುರ್ಕೊಳ್ಳೋಣ. ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಅಷ್ಟರಲ್ಲಿ ನಾನೀಗ 1 ಗ್ಲಾಸ್ ಹಾಲು, 1 ಕಪ್ಪಷ್ಟು ರವೆ ಅಳತೆದು ಹಾಲು ತೊಗೊಂಡಿದ್ದೆ ಅಲ್ಲ, ಅದೇ ಅಳತೆಯಲ್ಲಿ ಈಗ ನಾನು 1 ಗ್ಲಾಸ್ ಹಾಲು ಹಾಕಿದ್ದೀನಿ. ಮತ್ತು 2 ಗ್ಲಾಸು ನೀರು ಹಾಕ್ಕೊಂಡು ಹಾಲು ಕಾಯಕ್ಕಿಡ್ತೀನಿ. ಹಾಲು ಕಾಯೋಷ್ಟರಲ್ಲಿ ನೀವು ರವೆ ಹುರ್ಕೊಳ್ಳಿ. ರವೆ ಒಳ್ಳೆ ಗಮ್ಮನ್ನು ವಾಸನೆ ಬರಬೇಕು, ಆವಾಗಲೇ ಹಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಅಂಟಂಟತ್ತೆ. ಈ ಕೇಸರಿ ಹಾಲನ್ನು ಹಾಕ್ಕೊಂಡ್ಬಿಡಿ. ರವೆ ಇದರಲ್ಲೇ ಚೆನ್ನಾಗೀಗ ಕುಕ್ ಆಗುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ನೋಡಿ ರವೆ ಬೆಂದ್ಕೊಳ್ಳಿ. ಈಗ ರವೆ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಇದನ್ನು ಸಕ್ಕರೆ ಎಲ್ಲನೂ ಚೆನ್ನಾಗಿ ಕರಗೋವರೆಗೂ 5 ನಿಮಿಷ ತಿರುಕೋತಾ ಇರಿ. ಈಗ ಇನ್ನು ಸ್ವಲ್ಪ ತುಪ್ಪ ಇತ್ತಲ್ಲ, ಅದು ಹಾಕ್ಕೊಳ್ಳಿ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಹಲ್ವಾ ಹೀಗೆ ಬಾಣಲಿ ಬಿಟ್ಟು ಎದ್ದಾಗ ರೆಡಿ ಇದೆ ಅಂತ ಅರ್ಥ. ಈಗ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಳ್ಳಿ. ಈಗ ಇಸ್ಕಾನ್ ಟೆಂಪಲಲ್ಲಿ ಮಾಡೋ ಥರ ರವೆ ಹಲ್ವಾ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಇದೊಂದು ಡಿಫ್ರೆಂಟೇ ಟೇಸ್ಟ್ ಕೊಡುತ್ತೆ. ಎಂಡಲ್ಲಿ ಈಗ ಆಪ್ಷನಲ್ ಬೇಕಂದರೆ ನೀವು ತುಪ್ಪ ಹಾಕ್ಕೋಬೋದು.